ಸರ್ ಇದ್ರ ತಾಗ ಎಲ್ಲಿ 1.5 ಕಿಲೋಮೀಟರ್ ಇಂದ ಬರ್ತಾ ಇದೀನಿ ತಳಕೆ ಅಂತ. ಇದಕ್ಕಿದ್ದಂಗೆ ಆಫ್ ಆಗ್ಬಿಡುತ್ತೆ ಗಾಡಿ, ಏನ್ ಮಾಡಿದ್ರೆ ಆನ್ ಆಗ್ತಾ ಇಲ್ಲ. ತುಂಬಾ ಕಷ್ಟ ಸರ್. ನೀರ್ ಬಂದ್ಬಿಟ್ಟು ನಿಂತ್ಬಿಟ್ರೆ ಬಹಳ ಕಷ್ಟ. ಈ ರಸ್ತೆಯಲ್ಲಿ ನೀರು ಹೋಗ್ಬೇಕಲ್ಲ, ಯಾಕೆ ಹೋಗ್ತಿಲ್ಲ ಅದೇ ಗೊತ್ತಾಗ್ತಾ ಇಲ್ಲ. ಏನಕ್ಕೆ, ಏನ್ ಡ್ರೈನೇಜ್ ಏನಾದ್ರು ಪ್ರಾಬ್ಲಮ್ ಅಥವಾ ಏನ್ ರೋಡ್ ಸರಿಯಾಗಿ ರೋಡ್ ಇಲ್ಲ ಅನಿಸುತ್ತೆ. ಅಲ್ಲ ಸರ್, ಇವರು ಮಳೆಗಾಲದಲ್ಲಿ ಈ ಡ್ರೈನೇಜ್ ಅನ್ನ ಕ್ಲೀನ್ ಮಾಡಬೇಕು, ಸಿಲ್ಟ್ ಎಲ್ಲ ತೆಗಿಬೇಕು. ಹೌದೌದು. ಮಳೆಗಾಲದಲ್ಲಿ ಸಿಲ್ಟ್ ತೆಗಿತಾರೆ, ಅದನ್ನ ಸೈಡಿಗೆ ಹಾಕಿರ್ತಾರೆ. ಮಳೆ ಬಂದು ಮತ್ತೆ ಅದ್ರಲ್ಲೇ ಬಂದಿರ್ತದೆ ನೋಡಿ. ರೋಡ್ ತುಂಬಾ ನೀರು, ಗಾಡಿ ಇದ್ರಲ್ಲಿ ಹೋಗ್ಬಿಡುತ್ತೆ, ಹಾನಿ ಆಗಲ್ಲ. ನಮ್ಮ ಬೇರೆ ಹಳೆ ಗಾಡಿಗಳು ಏನ್ ಮಾಡಿದ್ರು ಓಡ್ಸಕ್ ಆಗಲ್ಲ. ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ ಸರ್. ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ ನೋಡಿ, ಅವ್ರು ಒಂದ್ ಸ್ವಲ್ಪ ಮುಂಜಾಗ್ರತೆ ತಗೊಂಡು ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಸರ್. ನಮ್ಮಂತರಿಗೆ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಈ ಮಳೆ ಅಂದ್ರೆ ಮಳೆ ನೋಡ ಬರ್ತಾ ಇದೀನಿ, ಅಲ್ಲಿ TC ಡಮ್ ಅಂದ್ಬಿಡ್ತು. ಪಕ್ಕ ನಿಂತ್ಕೊಂಡಿದೀನಿ, ಏನಾರ ಆದ್ರೆ ಏನ್ ಗತಿ? ಸುಮ್ನೆ ಬರೋದು ದುಡಿಯೋದಕ್ಕೋಸ್ಕರ ಬಂದಿರ್ತೀವಿ, ಹಿಂಗಲ್ಲ ಪ್ರಾಬ್ಲಮ್. ಹಾಂ ಸರ್, ಸರ್ ದಾವಣಗೆರೆ ಸರ್, ದಾವಣಗೆರೆ ಸರ್. ಇಲ್ಲಿ ಒಂದು IT ಇದರಲ್ಲಿ ವರ್ಕ್ ಮಾಡ್ತಾ ಇದೀನಿ ಸರ್, ಕಂಪ್ನಿಯಲ್ಲಿ. ಹೌದೌದು. ಇನ್ನು 1 ಅವರ್ 2 ಅವರ್ ಆದ್ರೆ ಎಲ್ಲ ಬೆಂಗಳೂರ ತುಂಬಿ ಹೋಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ. ಹಾ, ಅದೇ ಮಾಡ್ಬೇಕು ಸರ್. ಯಾಕಂದ್ರೆ ನಮ್ಮಂತರಿಗೆ ಸರಿಯಾದಂತ ವ್ಯವಸ್ಥೆ ಇಲ್ಲದೆ ಇರೋದೇ ಇದಕ್ಕೆ ಕಾರಣ ಅಂತ ಅನ್ಸಲ್ವಾ ಸರ್? ಹೌದೌದೌದು, 100% ಸರ್, ನಿಜಾನೇ ಸರ್. ನಾಗರಾಜ್ ಅಂತ ಸರ್.